ಹಳ್ಳಿ ಖ್ಯಾತ ಹಿನ್ನೆಲೆ ಗಾಯಕಿ ಆಗಿರುವಂತ ವಾಣಿ ಜಯರಾಮ್ ನಿಧನವನ್ನ ಹೊಂದಿದ್ದಾರೆ. ಚೆನ್ನೈನಲ್ಲಿ ವಾಣಿ ಜಯರಾಮ್ ನಿಧನ ಹೊಂದಿರುವಂಥದ್ದು. ವಾಣಿ ಜಯರಾಮ್ ನಿಧನಕ್ಕೆ ಗಣ್ಯರು ಕಂಬನಿಯನ್ನ ಮಿಡಿದಿದ್ದಾರೆ. ನುಂಗಬಾಕಂನಲ್ಲಿ ವಾಣಿ ಜಯರಾಮ್ ನಿಧನ ಹೊಂದಿದ್ದಾರೆ. ಬಹುಭಾಷಾ ಗಾಯಕಿಯಾಗಿದ್ರು ವಾಣಿ ಜಯರಾಮ್ ಅವರು. ಕನ್ನಡದ ಹಲವಾರು ಹಾಡುಗಳಿಗೆ ಧ್ವನಿಯಾಗಿದ್ರು ವಾಣಿ ಜಯರಾಮ್ ಅವರು ನಿಧನ ಹೊಂದಿದ್ದಾರೆ. 10,000ಕ್ಕೂ ಅಧಿಕ ಹಾಡನ್ನ ಹಾಡಿದ್ದಾರೆ ವಾಣಿ ಜಯರಾಮ್ ಅವರು. ಖ್ಯಾತ ಹಿನ್ನೆಲೆ ಗಾಯಕಿ ವಾಣಿ ಜಯರಾಮ್ ಅವರು ನಿಧನವನ್ನ ಹೊಂದಿರುವಂಥದ್ದು. ಚೆನ್ನೈನಲ್ಲಿ ವಾಣಿ ಜಯರಾಮ್ ವಿಧಿವಶರಾಗಿದ್ದಾರೆ. ಅವರ ನಿಧನಕ್ಕೆ ಗಣ್ಯರು ಕಂಬನಿಯನ್ನ ಮಿಡಿದಿದ್ದಾರೆ. ಚಲನಚಿತ್ರರಂಗದ ಪ್ರಸಿದ್ಧ ಹಿನ್ನೆಲೆ ಗಾಯಕಿಯವರು ತಮಿಳು, ಕನ್ನಡ, ತೆಲುಗು, ತುಳು, ಹಿಂದಿ, ಮರಾಠಿ, ಮಲಯಾಳಂ ಹಾಗೆ ಬಂಗಾಳಿ, ಒಡಿಯಾ ಸೇರಿದಂತೆ ಒಟ್ಟು 14 ಭಾಷೆಗಳಲ್ಲಿ 10,000ಕ್ಕೂ ಹೆಚ್ಚಿನ ಗೀತೆಗಳನ್ನು ಹಾಡಿದ್ದಾರೆ ವಾಣಿ ಜಯರಾಮ್ ಅವರು. ಕನ್ನಡದಲ್ಲೂ ಕೂಡ ಸಾಕಷ್ಟು ಹಾಡುಗಳನ್ನು ಹಾಡಿರುವಂಥದ್ದು ವಾಣಿ ಜಯರಾಮ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಜನ್ಮ ಜೋಡಿಯ ಸಾಂಗು ಇವನ್ಯಾರ ಮಗನೋ ಹಿಂಗವನಲ್ಲ ಅನ್ನುವಂಥ ಹಾಡನ್ನು ಹಾಡಿದ್ದೆ ವಾಣಿ ಜಯರಾಮ್ ಅವರು. ಇನ್ನು ಸಾಕಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಇದು ಕೂಡ ತುಂಬ ಫೇಮಸ್ ಆಗಿರುವಂಥ ಸಾಂಗು. ಆಲ್ಮೋಸ್ಟ್ 14 ಭಾಷೆಗಳಲ್ಲಿ ಇವರು ಹಿನ್ನೆಲೆ ಗಾಯನವನ್ನು ಮಾಡಿದ್ದಾರೆ. ಸುಮಾರು 8,000ಕ್ಕೂ ಹೆಚ್ಚಿನ ಗೀತೆಗಳನ್ನು ಹಾಡಿರುವಂಥದ್ದು ವಾಣಿ ಜಯರಾಮ್ ಅವರು. ಹಿರಿಯ ಹಿನ್ನೆಲೆ ಗಾಯಕಿ, ಬಹುಭಾಷಾ ಗಾಯಕಿ ಆಗಿದ್ದಂಥವರು. ಕನ್ನಡದ ಹಲವಾರು ಹಾಡುಗಳಿಗೆ ಧ್ವನಿಯಾಗಿದ್ದರು, ಜೀವವನ್ನು ತುಂಬಿದ್ರು ವಾಣಿ ಜಯರಾಮ್. ಖ್ಯಾತ ಹಿನ್ನೆಲೆ ಗಾಯಕಿ ವಾಣಿ ಜಯರಾಮ್ ಅವರು ನಿಧನ ಹೊಂದಿದ್ದಾರೆ. ಸಾಕಷ್ಟು ಸಾಂಗ್ಗಳನ್ನು ಹಾಡಿದ್ದಾರೆ. ಹೋದಯ ದೂರ ಓ ಜೊತೆಗಾರ ಈ ವಿರಹ ಗೀತೆಯನ್ನು ಕೂಡ ಹಾಡಿರುವಂಥದ್ದು. ಅಣ್ಣವರ ಜೊತೆನೂ ಕೂಡ ಒಂದು ಹಾಡನ್ನು ಹಾಡಿದರು. ಏನೇನೋ ಆಸೆ ನೀ ತಂದ ಭಾಷೆ ಈ ಹಾಡನ್ನು ಅಣ್ಣವರ ಜೊತೆ ಸೇರಿಕೊಂಡು ವಾಣಿ ಜಯರಾಮ್ ಅವರು ಹಾಡಿದರು. ಈ ಶತಮಾನದ ಮಾದರಿ ಹೆಣ್ಣು ಈ ಸಾಂಗು ಕೂಡ ತುಂಬ ಫೇಮಸ್ ಆಗಿತ್ತು ಆ ಕಾಲದಲ್ಲಿ. ಇವರು ಹಾಡಿರುವಂಥ ಸಾಕಷ್ಟು ಸಾಂಗ್ಗಳಿಗೆ ಜೀವವನ್ನು ತುಂಬಿದ್ರು. ಅದು ಸಾಕಷ್ಟು ಪ್ರಖ್ಯಾತಿಯನ್ನು ಕೂಡ ಗಳಿಸಿಕೊಟ್ಟಿತ್ತು ಇವರಿಗೆ, ವಾಣಿ ಜಯರಾಮ್ ಅವರಿಗೆ. ಸಾಕಷ್ಟು ಬೇಡಿಕೆ ಇದ್ದಂಥ ಹಿನ್ನೆಲೆ ಗಾಯಕಿಯವರು. ಉತ್ತರ ಕನ್ನಡದ ಅಂಕೋಲದಲ್ಲೊಬ್ಬೊಂದು ವಿಚಿತ್ರ ಘಟನೆ ನಡೆದಿದೆ. ದೇವರು ಹೇಳಿದಂತೆ ಪೂಜಾರಿ ಜೊತೆ ಭಕ್ತೆಯ ಮದುವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆ ಅಂಕೋಲದಲ್ಲಿ ಈ ಒಂದು ವಿಚಿತ್ರ ಘಟನೆ ನಡೆದಿದೆ. ದೇವರು ಹೇಳಿದಂತೆ ಪೂಜಾರಿ ಜೊತೆ ಭಕ್ತೆಯ ಮದುವೆಯನ್ನ ಮಾಡಲಾಗಿದೆ. ಪೂಜಾರಿಯನ್ನೇ ಮದುವೆ ಆಗಬೇಕೆಂದಿದ್ದಂತಹ ಕಾಳಿದೇವಿ ಕಳೆದ ಜನವರಿ 14ರಂದು ನಡೆದಿದ್ದಂಥ ಘಟನೆ ಇದು. ಚಂದ್ರಹಾಸ ನಾಯಕನ ಮೇಲೆ ಬಂದಿದ್ದಂಥ ಕಾಳಿದೇವಿ ಮದುವೆ ಬಗ್ಗೆ ಅಪ್ಪಣೆ ಕೇಳಿದ್ದಂತಹ ಮಹಿಳೆ. ಮದುವೆ ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಪಣೆಯನ್ನ ಕೇಳಲಿಕ್ಕೆ ಹೋಗಿದ್ದಾಳೆ ಆ ಮಹಿಳೆ. ಆ ಸಂದರ್ಭದಲ್ಲಿ ಕಾಳಿದೇವಿ ಬಂದು ಈ ಬಾಲಕನನ್ನೇ ಮದುವೆ ಆಗುವಂತ ಹೇಳ್ತಂತೆ. ಈ ವೇಳೆ ಪೂಜಾರಿ ಜೊತೆಯೇ ಮದುವೆ ಆಗಬೇಕೆಂದಿದ್ದಂತಹ ದೇವರು 2 ದಿನದಲ್ಲಿ ಈ ಪೂಜಾರಿಯ ತಾಳಿ ಕಟ್ಟಬೇಕು ಅಂತ ದೇವರು ಮೈ ಮೇಲೆ ಬಂದು ಹೇಳಿತ್ತಂತೆ. ದೇವರ ಆಜ್ಞೆಯಂತೆ ಕಳೆದ 2-3 ದಿನಗಳ ಹಿಂದೆ ಮದುವೆ ಆಗಿದೆ. ಈ ಅರ್ಚಕನ ಪತ್ನಿ 10 ವರ್ಷಗಳ ಹಿಂದೆ ದೂರವಾಗಿದ್ದಾರಂತೆ. ಅರ್ಚಕನ ಪತ್ನಿ ಪೂಜೆಗೆ ಬಂದಿದ್ದಂಥ ಮಹಿಳೆಯಿಂದಲೂ ಕೂಡ ಗಂಡ ದೂರ ಆಗಿರುವಂಥದ್ರ ಬಗ್ಗೆ ಮಾಹಿತಿ ಇತ್ತು. ಈ ಮಹಿಳೆಯನ್ನೇ ವರಿಸಬೇಕು ಅಂತ ಕಾಳಿದೇವಿ ಹೇಳಿದ್ಲಂತೆ. ಹೀಗಾಗಿ ಪೂಜಾರಿ ಹಾಗೂ ಮಹಿಳೆ ಮದುವೆ ಆಗ್ತಾರಾ ಎಂಬ ಪ್ರಶ್ನೆ ಎದ್ದಿತ್ತು. ಕಿವಿ ಕೊಟ್ಟು ಈ ವಿಚಾರವನ್ನು ಆಲಿಸುವಂಥದ್ದು. ಅವನ ಅರ್ಧಾಂಗಿ ಅವನಿಗೆ ಕೈ ಕೊಟ್ಟು 10 ವರ್ಷವಾಯಿತು. ಆದರೂ ಬಳಿಕ ಒಬ್ಬಂಟಿಯಾಗಿ ಈ ಸ್ಥಳದಲ್ಲಿ ಸಾಧನೆ ಮಾಡುತ್ತಿದ್ದಾನೆ. ಆದರೆ ನಾನು ಕೆಂಡದ ಮಾಸ್ತಿಯಾಗಿ, ಮಹಾಕಾಳಿಯಾಗಿ, ದುರ್ಗಿಯಾಗಿ ಒಂದು ನಿರ್ಧಾರವನ್ನು ಮಾಡುತ್ತಿದ್ದೇನೆ ಕೇಳಿ. ಇದು ಸಂಪೂರ್ಣವಾಗಿ ಬಹಿರಂಗಪಡಿಸುತ್ತಿದ್ದೇನೆ ಕೇಳಿ. ಇವತ್ತು ಈ ಸ್ಥಳದಲ್ಲಿ ಇವತ್ತಿನಿಂದ
ಈ ಬಾಲಕಿ ಈ ಬಾಲಕನ ಅರ್ಧಾಂಗಿಯಾಗಿ ಸಂಪೂರ್ಣ ಅರ್ಧ ನಾರ್ವೇಸನಾರೇಸೊಳಾಗಿ ಈ ಬಾಲಕನ ಹೃದಯದಲ್ಲಿ ಮನೆ ಮಾಡಿರುತ್ತಾಳೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಇದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಈ ಬಾಲಕಿಯೇ ಈ ಬಾಲಕನ ಮುಂದಿನ ಮಡದಿ, ಕೊನೆಯವರೆಗೂ ಉಸಿರಿರುವವರೆಗೂ ಶೀಲವಂತಳಾಗಿ ಸಂಪೂರ್ಣ ಮಾನ ಯಾವುದು ಹೀನ ಆಗದ ರೀತಿಯಲ್ಲಿ ಸಂಪೂರ್ಣವಾಗಿ ಮರ್ಯಾದೆ ಮುಖಾಂತರವಾಗಿ ಈ ಬಾಲಕರ ಒಟ್ಟಿಗೆ ಬೆಳೆಯುತ್ತಾಳೆ. ಇದು ಸತ್ಯವಾದ ಮಾತು. ಇಂದು ಇಲ್ಲ ನಾಳೆ ಧರ್ಮಸ್ಥಳ, ಇಲ್ಲ ಮಂತ್ರಾಲಯ, ಇಲ್ಲವೇ ಈ ಸ್ಥಳ, 3 ಸ್ಥಳದಲ್ಲಿ ಒಂದು ಸ್ಥಳದಲ್ಲಿ ಈ ಬಾಲಕಿಗೆ ತಾಳೆ ಬೀಳುತ್ತದೆ. ಈ ಬಾಲಕನ ಹಸ್ತದಿಂದ ನಡೆ ಕಿವಿ ಕೊಟ್ಟು ಈ ವಿಚಾರವನ್ನು ಆಲಿಸುವಂಥದ್ದು. ಅವನ ಅರ್ಧಾಂಗಿ ಅವನಿಗೆ ಕೈ ಕೊಟ್ಟು 10 ವರ್ಷವಾಯಿತು. ಆದರೂ ಬಾಲಕ ಒಬ್ಬಂಟಿಯಾಗಿ ಈ ಸ್ಥಳದಲ್ಲಿ ಸಾಧನೆ ಮಾಡುತ್ತಿದ್ದಾನೆ. ಆದರೆ ನಾನು ಚಂಡದ ಮಾಸ್ತಿಯಾಗಿ, ಮಹಾಕಾಳಿಯಾಗಿ, ದುರ್ಗಿಯಾಗಿ ಒಂದು ನಿರ್ಧಾರವನ್ನು ಮಾಡುತ್ತಿದ್ದೇನೆ ಕೇಳಿ. ಇದು ಸಂಪೂರ್ಣವಾಗಿ ಬಹಿರಂಗಪಡಿಸುತ್ತಿದ್ದೇನೆ ಕೇಳಿ. ಇವತ್ತು ಈ ಸ್ಥಳದಲ್ಲಿ ಇವತ್ತಿನಿಂದ ಈ ಬಾಲಕಿ ಈ ಬಾಲಕನ ಅರ್ಧಾಂಗಿಯಾಗಿ ಸಂಪೂರ್ಣ ಅರ್ಧ ನಾರ್ವೇಸನಾರೇಸೊಳಾಗಿ ಈ ಬಾಲಕನ ಹೃದಯದಲ್ಲಿ ಮನೆ ಮಾಡಿರುತ್ತಾಳೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಇದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಈ ಬಾಲಕಿಯೇ ಈ ಬಾಲಕನ ಮುಂದಿನ ಮಡದಿ, ಕೊನೆಯವರೆಗೂ ಉಸಿರಿರುವವರೆಗೂ ಶೀಲವಂತಳಾಗಿ ಸಂಪೂರ್ಣ ಮಾನ ಯಾವುದು ಹೀನ ಆಗದ ರೀತಿಯಲ್ಲಿ ಸಂಪೂರ್ಣವಾಗಿ ಮರ್ಯಾದೆ ಮುಖಾಂತರವಾಗಿ ಈ ಬಾಲಕರ ಒಟ್ಟಿಗೆ ಬೆಳೆಯುತ್ತಾಳೆ. ಇದು ಸತ್ಯವಾದ ಮಾತು. ಇಂದು ಇಲ್ಲ ನಾಳೆ ಧರ್ಮಸ್ಥಳ, ಇಲ್ಲ ಮಂತ್ರಾಲಯ, ಇಲ್ಲವೇ ಈ ಸ್ಥಳ, 3 ಸ್ಥಳದಲ್ಲಿ ಒಂದು ಸ್ಥಳದಲ್ಲಿ ಈ ಬಾಲಕಿಗೆ ತಾಳೆ ಬೀಳುತ್ತದೆ. ಈ ಬಾಲಕನ ಹಸ್ತ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿನಿಧಿ ದರ್ಶನ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದರ್ಶನ್, ಏನಾಗಿದ್ದು ಅಲ್ಲಿ? ಆ ಮಹಿಳೆ ಯಾವ ಊರವರು, ಮತ್ತೆ ಆ ಅರ್ಚಕ ಇನ್ನೇನು ಆ ಊರವರೇ ಆಗಿರ್ತಾರೆ? ಆ ಮಹಿಳೆ ಬೇರೆ ಊರಿಂದ ಬಂದು ಕೇಳಿದ್ದಂಥದ್ದು ಆ ಊರವರೇ ಆಗಿದ್ರ? ಪೃಥ್ವಿ, ಏನು ಈ ಕಾಂತಾರ ಚಿತ್ರದ ಬಂದ ಮೇಲೆ ಈ ದೈವ ನರ್ತಕರು ಅಲ್ಲಿ ಇಲ್ಲಿ ತಮ್ಮ ಹಾವಳಿಯನ್ನು ಎಬ್ಬಿಸಿರುವಂತ ಒಂದು ಪ್ರಕರಣಗಳು ಇತ್ತೀಚೆಗೆ ಬೆಳಕಿಗೆ ಬರ್ತದೆ. ಅದಕ್ಕೆ ಏನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಏನು ಒಬ್ಬ ದೈವ ನರ್ತಕ ಒಂದು ವಿವಾಹಿತ ಮಹಿಳೆಯನ್ನ ತಾನು ಪ್ರೇಮಿಸೋದಾಗಿ ಇವಳು ತನಗೆ ಮದುವೆ ಆಗ್ಬೇಕು ಎನ್ನುವಂತ ಒಂದು ಅಭಯವನ್ನ ಇಡ್ತಾನೆ. ಇಂಥ ಒಂದು ಘಟನೆ ನಡೆದಿರತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ. ಈ ಮಹಿಳೆಯು ಬೆಳಗಾವಿ ಮೂಲದವಳು ಎನ್ನುವಂತ ಒಂದು ಮಾಹಿತಿ ಈಗಾಗಲೇ ನ್ಯೂಸ್ 18 ಕನ್ನಡಗೆ ಲಭ್ಯವಾಗಿದೆ. ಕಳೆದ 2 ವರ್ಷದ ಹಿಂದೆ ಈಕೆ ತನ್ನ ಸಮಸ್ಯೆಯನ್ನ ಇಟ್ಟು ಈ ದೇವರಲ್ಲಿ, ಈ ದೈವ ನರ್ತಕನಲ್ಲಿ ತನ್ನ ಸಮಸ್ಯೆಯನ್ನ ಪರಿಹರಿಸಲು ಬರ್ತಾಳೆ. ಅಂತ ಒಂದು ಸಂದರ್ಭದಲ್ಲಿ ಈ ದೈವ ನರ್ತಕನಿಗೂ ಮತ್ತೆ ಅದೇ ರೀತಿ ಈ ಮಹಿಳೆಗೂ ಪ್ರೇಮಾಂಕುರವಾಗಿದೆ ಎನ್ನುವಂತ ಒಂದು ಮಾಹಿತಿ ಈಗ ಲಭ್ಯವಾಗಿರತಕ್ಕಂಥದ್ದು. ಯಾಕಂದ್ರೆ ಈ ವಿವಾಹಿತ ಮಹಿಳೆ ಏನು ವಿಚ್ಛೇದಿತಳಾಗಿದ್ದಾಳೆ ಎನ್ನುವಂತ ಒಂದು ಮಾಹಿತಿ ಲಭ್ಯವಾಗಿದೆ. ಅದೇ ರೀತಿ ಈ ದೈವ ನರ್ತಕನಿಗೂ ಸಹ ವಿಚ್ಛೇದಿತನಾಗಿದ್ದಾನೆ ಎನ್ನುವಂತ ಒಂದು ಮಾಹಿತಿ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ತನಗೂ ಹೆಂಡತಿ ಇಲ್ಲ, ಇವರಿಗೆ ಗೊತ್ತಿದ್ದಂತ ವಿಚಾರ ಇದು. ಈಗ ಅಲ್ಲಿರುವಂತ ಜನ ಏನ್ ಹೇಳ್ತಾರೆ, ದೇವರು ಬಂದಿದೆ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಮಾಡಿದ್ ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಗಳು, ಚರ್ಚೆಗಳು ಆಗ್ತಾ ಇರುತ್ತೆ ಅಂತ ಕಾಣಿಸುತ್ತೆ. ಪೃಥ್ವಿ, ಇವರ ವಿವಾಹಕ್ಕೆ ಕೆಲವೊಂದು ಗೊಂದಲಗಳಿದ್ವು. ಅಂದ್ರೆ ವಿವಾಹಿತ ಮಹಿಳೆ ಏನಿದ್ದಾಳೋ ಅವರ ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳಿದ್ವು. ಇವಳಿಗೆ ವಿವಾಹ ಮಾಡಲು ಅವಕಾಶ ಇರಲಿಲ್ಲ. ಅದೇ ರೀತಿ ಈತನಿಗೂ ಸಹ ಕೆಲವೊಂದು ಸಮಸ್ಯೆ ಇದ್ವು. ಆ ರೀತಿ ಕಾನೂನಿನ ಕೆಲವೊಂದು ಸಮಸ್ಯೆ ಇದ್ವು. ಇಂಥ ಒಂದು ಸಂದರ್ಭದಲ್ಲಿ ಇನ್ನು ಸಮಸ್ಯೆಯಿಂದ ತೊಳಲಾಡ್ತಾ ಇದ್ದ ಈ ದೈವ ನರ್ತಕ ದೇವರು ತನ್ನ ಮೈ ಮೇಲೆ ಬಂದು ನೇರವಾಗಿ ಹೇಳಿದ್ರೆ ಈ ಸಮಸ್ಯೆಗೆ ಬಗೆಹರಬಹುದು, ದೇವರೇ ಹೇಳಿದ್ದಾರೆ ನಾನು ಮದುವೆ ಆಗ್ಬೋದು ಎನ್ನುವಂತ ಒಂದು ನಿಟ್ಟಿನಲ್ಲಿ ಈತ ಇದೊಂದು 5-6 ದಿನದ ಹಿಂದೆ ಈ ದೈವವನ್ನ ಒಂದು ಆಹ್ವಾನಿ ಆದಂತ ಒಂದು ರೂಪದಲ್ಲಿ ಈಕೆ ತನಗೆ ಮದುವೆ ಆಗ್ತಾಳೆ. ಧರ್ಮಸ್ಥಳ ಪ್ರಸಂಗ ಆತ ಮಾಡಿದ ನಾಟಕ ಅಂತ ಹೇಳ್ಬೋದಾ? ಖಂಡಿತವಾಗ್ಲೂ ನಾಟಕ ಅಂತಾನೆ ಹೇಳ್ಬೇಕಾಗತ್ತೆ ಈ ಹೊತ್ತಲ್ಲಿ. ಯಾಕಂದ್ರೆ ಈ ಹಿಂದೆ ಸ್ಥಳೀಯರಿಂದ ಮಾಹಿತಿ ಕಲೆ ಹಾಕಿದಾಗ ನ್ಯೂಸ್ 18 ಕನ್ನಡ ಅಲ್ಲಿದ್ದಂತ ಕೆಲವೊಂದು ಸ್ಥಳೀಯರು ಇವರು ಕಳೆದ 2 ವರ್ಷದಿಂದಲೂ ಸಹ ಏನು ಪ್ರೇಮಾಂಕುರವಾಗಿತ್ತು ಎನ್ನುವಂತ ಒಂದು ಮಾಹಿತಿಯನ್ನ ಹೇಳ್ತಾ ಇರತಕ್ಕಂಥದ್ದು. ಆದ್ರೆ ಇವರ ವಿವಾಹಕ್ಕೆ ಸಾಕಷ್ಟು ಸಮಸ್ಯೆ ಇದ್ವು ಎನ್ನುವಂತ ಒಂದು ಮಾಹಿತಿಯನ್ನ ಹೇಳ್ತಿದ್ದಾರೆ. ಯಾಕಂದ್ರೆ ಮದ್ವೆ ಆಗಿದೆಯಾ ದರ್ಶನ್? ಮದ್ವೆ ಆಗಿದೆಯಾ ಅವರಿಬ್ಬರಿಗೂ? ಈಗ ಮಾಹಿತಿ ಬಂದಿರುವ ಪ್ರಕಾರ ಅಲ್ಲಿನ ಸ್ಥಳೀಯರು ಹೇಳುವಂತ ಇರೋದು ಈಗ ಮದುವೆ ಆಗಿದೆ ಎನ್ನುವಂತ ಒಂದು ಮಾಹಿತಿ ಲಭ್ಯವಾಗಿದೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಎನ್ನುವಂಥದ್ದು ಅವರನ್ನ ಫೋನ್ ಆಯಿಸಿ ಕೇಳಿದಾಗ ತಾವು ಇನ್ನು ಮದುವೆ ಆಗಲು ನಿರ್ಧರಿಸಿದ್ದೇವೆ, ಇನ್ನು ಮದುವೆ ಆಗ್ತೇವೆ ಎನ್ನುವಂತ ಒಂದು ಮಾಹಿತಿಯನ್ನ ಹೇಳ್ತಾರೆ. ಆದ್ರೆ ಕೆಲವರ ಪ್ರಕಾರ ಇದು ಕಳೆದ ಒಂದು ತಿಂಗಳಿಂದಲೂ ಸಹ ಇದೇ ಅಂಕೋಲಾದಲ್ಲಿ ಅವರ ದರ್ಶನ್ ಮಾತನಾಡಿಸಿ ನಮ್ ಜೊತೆ ಸ್ಥಳೀಯರೊಬ್ರು ವಾಸು ಅಂತ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ನಮಸ್ಕಾರ ವಾಸು ಅವರೇ. ನಮಸ್ಕಾರ ಸರ್. ಈ ಪ್ರಸಂಗ ನೋಡ್ತಾ ಇದ್ರೆ ವಿಚಿತ್ರ ಅಂತ ಅನಿಸ್ತಾ ಇತ್ತು. ನಾವು ಅದನ್ನೇ ತೋರಿಸ್ತಾ ಇದ್ವಿ, ವಿಚಿತ್ರವಾದಂತ ಪ್ರಸಂಗ ಇದು ಅಂತ. ಏನಾಗಿರುತ್ತೆ ಸರ್ ಅಲ್ಲಿ?
ನಾಟಕ ಆಡಿರುವಂತದ್ದು ನಿಜವಾಗ್ಲೂ ದೇವ್ರೇನಾದ್ರೂ ಬಂದಿತ್ತ? ಸರ್ ಏನಂತ ಹೇಳಿದ್ರೆ ಈ ಕರಾವಳಿ ಭಾಗದಲ್ಲಿ ದೇವರು ದಿಂಡ್ರು ಅಂತ ಹೇಳಿದ್ರೆ ನಂಬಿಕೆ ಇರುವಂತ ಜನರು ಸಾಕಷ್ಟು ಜನ ಇದ್ದಾರೆ ಸರ್. ದೇವರನ್ನ ಯಾವ್ದಾದ್ರು ಒಂದು ಕಷ್ಟ ಕಾಲದಲ್ಲಿ ಸಾಕಷ್ಟು ಜನರಿಗೆ ಎಲ್ಲಾ ಕಡೆನೂ ತುಂಬಾ ನಂಬಿಕೆ ಇದೆ. ಹೌದು ಹೌದು, ನಂಬಿಕೆಯಿಂದ ಪರಿಹಾರ ಆದ ಉದಾಹರಣೆಗಳು ಸಾಕಷ್ಟು ಇವೆ ಸರ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಈ ತರದ ಏನೋ ದೈವಾರಾಧನೆ ನಡೀತದಲ್ಲ ಸರ್, ಇದು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಒಂದು ವ್ಯಾವಹಾರಿಕ ಕ್ಷೇತ್ರದತ್ತ ಸಾಗ್ತಾ ಇದೆ ಸರ್. ಹಿಂದೆ ತಪಸ್ಸು ಸಿದ್ಧಿ ಈ ತರ ಮಾಡಿ ಸಾಧನೆ ಮಾಡಿ ಅವರು ಭಕ್ತರಿಗೆ ಯಾವ್ದಾದ್ರು ಸೇವೆ ನೀಡುವಂತ ಕೆಲಸ ಮಾಡ್ತಿದ್ರು. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಯಾವ್ದೂ ಇಲ್ಲ, ಯಾವ್ದೂ ಕಲ್ತಿರುವುದಿಲ್ಲ, ಯಾವ ಸಾಧನೆನೂ ಮಾಡಿರುವುದಿಲ್ಲ, ಯಾವುದೋ ಉದ್ಯೋಗದಲ್ಲಿ ಏನಾದ್ರು ನಷ್ಟ ಅನುಭವಿಸಿರ್ತಾರೆ ಅಂತವ್ರು ಇಂಥ ಕೆಲಸಗಳತ್ತ ಮುಖ ಮಾಡ್ಕೊಂಡು ತಮ್ಮ ಒಂದು ವೈಭೋಗದ ಹೌದು ಸರ್. ನಾವು ಎಷ್ಟು ವರ್ಷದಿಂದ ಅರ್ಚಕರಾಗಿದ್ದಾರಲ್ಲಿ? ಅವರು ಅವರಿಗೆ ಯಾವುದೇ ದೇವಸ್ಥಾನಗಳಿಲ್ಲ ಸರ್. ಇವರೇ ಅದನ್ನ ಒಂದು ದೇವಾಲಯವನ್ನ ಮಾಡ್ಕೊಂಡಿದ್ದಾರೆ. ಓಕೆ. ಈ ದೇವ್ರು ಬರ್ತಾ ಇತ್ತಾ ಇದಕ್ಕೂ ಮುಂಚೆ ಈ ರೀತಿಯಾಗಿ ಮೊದಲು ನೋಡಿ ಆ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರಗಳಲ್ಲಿ ದೇವ್ರು ಬರ್ತದೆ, ಮೈಬಾರ ಬರ್ತದೆ, ಸಾಕಷ್ಟು ಜನರಿಗೆ ಪರಿಹಾರ ಆಗಿದೆ, ಪರಿಹಾರ ಸಿಕ್ಕಿದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ ಅದು ಯಾವ್ದು ಉಳಿದಿಲ್ಲ ಅನ್ಸ್ತಾ ಇದೆ ನನಗೆ. ಅಲ್ಲ, ನಂಬಿಕೆನ ಎಷ್ಟರ ಮಟ್ಟಿಗೆ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್, ಇದೊಂದು ನಿದರ್ಶನ ಅಂತಾನೆ ಹೇಳ್ಬೋದು ಸರ್. ಯಾಕಂದ್ರೆ ಆದ್ರೆ ನೋಡಿ, ಎಲ್ಲಿಂದಲೂ ಬಂದಿರ್ತಾಳೆ ಅವಳು, ತನ್ನ ವೈಯಕ್ತಿಕ ಸಮಸ್ಯೆ ಸಲುವಾಗಿ ಬಂದವಳನ್ನ ಈ ರೀತಿ ದುರ್ಬಳಕೆ ಮಾಡ್ಕೊಳ್ಳೋದು ಅಥವಾ ತಮ್ಮದು ಒಂದು ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳುವುದು, ಇವೆಲ್ಲ ಪಾಠ ಕಲಿಬೇಕಾಗಿದೆ ಅಷ್ಟೇ. ವಾಸು ಅವರೇ, ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಪತ್ರಕರ್ತರ ಸಮ್ಮೇಳನದಲ್ಲಿ ಸಿಎಂ ಬೊಮ್ಮಾಯಿ ಭಾಗಿಯಾಗಿ ಮಾತನಾಡ್ತಿದ್ದಾರೆ. ವಿಜಯಪುರದಲ್ಲಿ ನಡೀತಾ ಇರುವಂತಹ ಸಮ್ಮೇಳನ ಇದು 37ನೇ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ. ಕಾರ್ಯನಿರತ ಪತ್ರಕರ್ತರ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಸಿಎಂ ಮಾತನಾಡ್ತಿದ್ದಾರೆ. ನೋಡೋಣ. ಸ್ಕೀಮ್ ಇದೆ ಅನ್ನೋ ಅಂತ ಕೇಳಿದೆ, ಇಲ್ರಿ ಅಂತ. ಮತ್ತೆ ನಮ್ಮ ಕರ್ನಾಟಕದಾಗ ಯಾಕೆ ಮಾಡ್ಕೊಂಡಿದ್ದೆ? ಸ್ಕೀಮ್ ಇರೋದು ಕೃಷ್ಣ ಸ್ಕೀಮ್ ಒಂದೇ, ಎ ಆ್ಯಂಡ್ ಬಿ ಇಲ್ಲ. ಕೋರ್ಟ್ ಆದೇಶ ನಾನು ಓದಿದ್ದೇನೆ. ನಾವು ನಮ್ಮ ಹಣದಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ, ನೀರಿನ ಬಳಕೆ ಬಂದಾಗ ಟ್ರಿಬ್ಯುನಲ್ ಆದೇಶವನ್ನು ಫಾಲೋ ಮಾಡಬೇಕಷ್ಟೇ ಅಂತ ಹೇಳಿ ನಾನು 9 ಯೋಜನೆಗಳಿತ್ತು. ಕೃಷ್ಣ ಥರ್ಡ್ ಫೇಸ್, ಅದೇ ಬಿ ಅಂತಿದ್ರು ಅವರು. 9 ಯೋಜನೆಯಲ್ಲಿ 7 ಯೋಜನೆಗಳನ್ನು ನಾನು ಪ್ರಾರಂಭ ಮಾಡಿದೆ 2009ರಲ್ಲಿ. 2011ಕ್ಕೆ 2010 31 ಡಿಸೆಂಬರ್ಗೆ ಟ್ರಿಬ್ಯುನಲ್ ಆದೇಶ ಬಂತು. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಆಡಳಿತ ಮಾಡೋವರಿಗೆ ಭಾಳ ಸ್ಪಷ್ಟತೆ ಇರಬೇಕು ಮತ್ತು ನಮ್ಮ ಕರ್ತವ್ಯ ಅದರ ವ್ಯಾಪ್ತಿ ಬಗ್ಗೆ ಯಾವಾಗಲೂ ಕೂಡ ಜನರಿಗೆ ಒಳ್ಳೆಯದಾಗುವಂಥ ಸಂದರ್ಭದಲ್ಲಿ ಅದನ್ನು ನಾವು ಪ್ರದರ್ಶನ ಮಾಡಬೇಕು. ನಾನು ಅಧಿಕಾರಿಗಳಿಗೆ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಒಂದು ಕೆಲಸ ಮಾಡಬಾರ್ದು ಅಂದರೆ 108 ಕಾರಣ ಸಿಗ್ತವೆ. ಆದರೆ ಕಟ್ಟ ಕಡೆಯ ಮನುಷ್ಯನಿಗೆ ಸಹಾಯ ಆಗ್ತದೆ ಅಂತಂದರೆ ಆ ಕೆಲಸವನ್ನು ಮಾಡಿ, ಏನಿದ್ರೂ ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ ಅನ್ನುವಂಥ ಮಾತನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಈ ನಿಲುವು ಈ ಭಾಗದಲ್ಲಿ ತೆಗೆದುಕೊಳ್ತಾ ಇದ್ದೇವೆ. ಹೊರಗಡೆ ಇರುವಂಥ ಪತ್ರಕರ್ತರು ಇದರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ಇಲ್ಲಿರೋ ಪತ್ರಕರ್ತರಿಗೆಲ್ಲ ಗೊತ್ತಿದೆ. ಯಾಕಂದರೆ ನಮ್ಮ ಕರ್ನಾಟಕ, ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ಭಾಗದಲ್ಲಿ ಇರುವಂಥ ಇಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಾಗ ಮಾತ್ರ ಸಮಗ್ರತೆಯ ಒಂದು ಭಾವ ಬರ್ತದೆ. ಪತ್ರಕರ್ತರು ಕೂಡ ಈಗ ಏನಾಗಿದೆ ಅಂದರೆ, ಪತ್ರಿಕೆಗಳು ಪ್ರಾದೇಶಿಕ ಅಮೃತ ಅದೇನಂತಿರೋದು ಎಡಿಷನ್ಸ್ ಹೊಂದಿಸ್ತಾ ಇದ್ದೀರಿ. ಪತ್ರಕರ್ತರು ಕೂಡ ಪ್ರಾದೇಶಿಕವಾಗಬಾರ್ದು. ಪತ್ರಕರ್ತರು ಅಖಂಡ ಕರ್ನಾಟಕದ ಪತ್ರಕರ್ತರಾಗಬೇಕು. ಅಂದಾಗ ಮಾತ್ರ ಇಡೀ ಒಂದು ರಾಜ್ಯದ ಗಟ್ಟಿ ಧ್ವನಿ ಎಲ್ಲ ಕಡೆ ಕೇಳಿಸ್ತದೆ. ಉತ್ತರ ದಕ್ಷಿಣ ಈ ಭೇದ ಭಾವ ಎಂದೆಂದೂ ಒಳ್ಳೆಯದಾಗೋದಿಲ್ಲ, ಮತ್ತು ಅದು ಪ್ರಯೋಜನವೂ ಆಗಲ್ಲ. ನಾವು ಎಲ್ಲ ಭಾಗ ಅಭಿವೃದ್ಧಿ ಆಗಬೇಕಾದ್ರೆ ಆ ಕಡೆಯವರು ಇದ್ರ ಬಗ್ಗೆ ಮಾತಾಡಬೇಕು, ನಾವು ಎಲ್ಲ ಸಮಗ್ರ ಕರ್ನಾಟಕದ ಬಗ್ಗೆ ಮಾತನಾಡಬೇಕು. ಈ ವಿಷಯ ತಾವು ಕೂಡ ಚರ್ಚೆ ಮಾಡಬೇಕು ಅಂತ ನಾನು ಈ ವಿಷಯವನ್ನು ತಮಗೆ ಕೊಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಪತ್ರಕರ್ತರು ಮತ್ತು ರಾಜಕಾರಣಿಗಳು ಅಭಿನವ ಭಾವ ಸಂಬಂಧ ಅಂತ ನಾನು ಕರಿತೇನೆ.
ನಮ್ಮನ್ನು ಬಿಟ್ಟರೆ ನೀವು ಇರೋಕ್ಕಾಗೋದಿಲ್ಲ, ನಿಮ್ಮನ್ನು ಬಿಟ್ಟರೆ ನಾವು ಇರೋಕ್ಕಾಗೋದಿಲ್ಲ. ಬೆಳಗ್ಗೆದ್ದು ನಾವು ಪೇಪರ್ ಓದಲಿಲ್ಲ ಅಂತಂದರೆ ನಾವೇನೋ ಕಳ್ಕೊಂಡಂಗೆ ನಮ್ಗೆ ಅನ್ನಿಸ್ತಿರ್ತದೆ. ಒಂದು ಕ್ಷಣ ಯೋಚನೆ ಮಾಡಿರಿ. ನಾವೆಲ್ಲ ರಾಜಕಾರಣಿಗಳೇ ಮೊದಲು ಯೋಚನೆ ಮಾಡೋಣ. ಪತ್ರಿಕೆ ಇರಲಿಲ್ಲ ಅಂದರೆ ನಮ್ಮನ್ನು ಯಾರು ಕೇಳ್ತಿದ್ರು, ಯಾರು ಮಾತಾಡ್ಸಿ, ನಮ್ಮಷ್ಟಕ್ಕೆ ನಾವು ಮಾತಾಡೋದು, ಗೋಡೆಗೆ ಮಾತಾಡೋ ಪರಿಸ್ಥಿತಿ. ನೀವು ಅದನ್ನು ಸುದ್ದಿಯನ್ನು ಬಿಂಬಿಸಿ ಇಡೀ ಕರ್ನಾಟಕದಲ್ಲಿ ನಮ್ಮ ಅಭಿಪ್ರಾಯವನ್ನು ಮೂಡಿಸುವಂಥದ್ದು, ಆ ಅಭಿಪ್ರಾಯ ಮುಖಾಂತರ ವ್ಯಕ್ತಿತ್ವವನ್ನು ಮೂಡಿಸೋದಕ್ಕೆ ನೀವೆಲ್ಲರೂ ಕೂಡ ಕಾರಣ. ಒಂದು ಕ್ಷಣ ಇನ್ನೊಂದು ಕ್ಷಣ ಯೋಚನೆ ಮಾಡಿರಿ. ರಾಜಕಾರಣಿಗಳಿಲ್ಲ ಅಂದರೆ ನಿಮ್ಮ ಪತ್ರಿಕೆ ಯಾರು ಓದ್ತಿದ್ರು ಅಂತ. ನೀವು ಬರೀ ಸ್ಪೋರ್ಟ್ಸು ಸಿನಿಮಾ ಎಲ್ಲ ಬರಿತೀರಿ ಅಂತಂದ್ರೆ ಇವತ್ತು ರಾಜಕಾರಣಿಗಳಿದ್ದು ಫ್ರಂಟ್ ಪೇಜ್ ಬರೋದೇ ರಾಜಕಾರಣಿಗಳು. ಅದಕ್ಕಾಗಿ ಹಿಂಗಾಗಿ ನಮಗೆ ನಿಮಗೆ ಬಿಡೋದಂಥ ಸಂಬಂಧ ಗಂಡ ಹೆಂಡತಿ ಸಂಬಂಧ ಇದ್ದಂಗೆ ನಾವು ಜಗಳಾಡ್ಬೋದು, ಏನು ಬೇಕಾದ್ ಮಾಡ್ಬೋದು. ಆದರೆ ನಿಮ್ಮ ಬಿಟ್ಟು ನಾವು ಇರೋಕ್ಕಾಗೋದಿಲ್ಲ, ನಮ್ಮನ್ನು ಬಿಟ್ಟು ನೀವು ಇರೋಕ್ಕಾಗೋದಿಲ್ಲ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. JDS ನಲ್ಲಿ ಬಹು ಚರ್ಚಿತ ವಿಚಾರ ಅಂದ್ರೆ ಅದು ಹಾಸನ ಟಿಕೆಟ್ ಯಾರಿಗೆ JDS ನಲ್ಲಿ. ದೇವೇಗೌಡರ ಫ್ಯಾಮಿಲಿ ಕೊಡ್ಲಾಗತ್ತಾ, ದೇವೇಗೌಡರ ಫ್ಯಾಮಿಲಿ ಅನ್ನೋದಕ್ಕಿಂತ ರೇವಣ್ಣ ಕುಟುಂಬದವರಿಗೆ ಕೊಡ್ಲಾಗತ್ತಾ ಅನ್ನುವಂಥ ಪ್ರಶ್ನೆ ಇದೆ. ರೇವಣ್ಣ ಅವರ ಹೆಂಡತಿ ಭವಾನಿ ರೇವಣ್ಣ ಅವರು ನಿಂತ್ಕೊಳ್ತಾರ. ರೇವಣ್ಣ ಕುಟುಂಬ ಪಟ್ಟನ್ನ ಹಿಡಿತಾ ಇದೆ ಹಾಸನ ಟಿಕೆಟ್ಗೆ ಅಂತ ಹೇಳಲಾಗ್ತಾ ಇದೆ. ಭವಾನಿಗೆ ಟಿಕೆಟ್ ನೀಡಬೇಕೆಂದು ಒತ್ತಾಯನ ದೇವೇಗೌಡರ ಜೊತೆ ರೇವಣ್ಣ ಮಾತುಕತೆಯನ್ನ ಮಾಡಿದ್ದಾರೆ. ಪುತ್ರ ಸೂರಜ್ ಜೊತೆ ನಿನ್ನೆ ರೇವಣ್ಣ ಪದ್ಮನಾಭ ನಗರಕ್ಕೆ ಬಂದಿದ್ರು. ಪದ್ಮನಾಭ ನಗರದಲ್ಲಿರುವಂಥ ದೇವೇಗೌಡರ ಮನೆಗೆ ಹೋಗಿ ರೇವಣ್ಣ ಮಾತನಾಡಿಸಿದ್ದಾರೆ. ಅವ್ರ ಮಗ ಹೋಗೇ ಹೋಗ್ತಾರೆ, ಯಾವಾಗಲೂ ಹೋಗ್ತಾ ಇರ್ತಾರೆ. ಬಟ್ ಈ ಬಾರಿಯ ಒಂದು ಭೇಟಿ ಇದೆಯಲ್ಲ, ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿತ್ತು. ಭವಾನಿಗೆ ಟಿಕೆಟ್ ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅನಿಲ್, ಹಾಸನದ JDS ಟಿಕೆಟ್ ಯಾರಿಗೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯಗಳು ಕೇಳಿ ಬಂದಿತ್ತು. ಅದಾದ್ಮೇಲೆ ಅದು ಹಂಗೆ ತಣ್ಣಗಾಯ್ತು. ಈಗ ದೇವೇಗೌಡರ ಮುಂದೆ ಅದರ ಬಗ್ಗೆ ಮನವಿಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ಏನಾಗ್ಬೋದು ಅನ್ಸುತ್ತೆ? ರೇವಣ್ಣ ಭೇಟಿಯ ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ದೇವೇಗೌಡರ ಹತ್ರ? ಪೃಥ್ವಿರಾಜ್ ಏನಂತ ಹೇಳಿದ್ರೆ, ಈಗಾಗಲೇ ಹಾಸನದ ಟಿಕೆಟ್ ವಿಚಾರ ಏನಿದೆ ಅದು JDS ನಲ್ಲಿ ಒಂದು ರೀತಿಯಲ್ಲಿ ಚರ್ಚೆಯನ್ನು ಹುಟ್ಟು ಹಾಕಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬೇರೆ ಪಕ್ಷಗಳಿಗೆ ಈ ರೀತಿಯಾಗಿ ಅಂದ್ರೆ ಹಾಸನದ ಟಿಕೆಟ್ ಅನ್ನ ಭವಾನಿ ರೇವಣ್ಣ ಅವರಿಗೆ ಕೊಟ್ಟರೆ ಅದು ಒಂದು ಮಾತನಾಡ್ಕೊಳ್ಳೋದಕ್ಕೆ, ಚುನಾವಣೆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಿಗೆ ಟೀಕೆ ಮಾಡೋದಕ್ಕೆ ಒಂದು ಅವಕಾಶವಾಗ್ತದೆ ಎಂಬಂತದನ್ನ ಅದೇ ಒಂದು ಪಕ್ಷದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಇದೇ ಸಂದರ್ಭದಲ್ಲಿ ನಿನ್ನೆನೂ ಕೂಡ ಪ್ರತ್ಯೇಕವಾಗಿ ಸೂರಜ್ ರೇವಣ್ಣ, ಅದೇ ರೀತಿಯಾಗಿ HD ರೇವಣ್ಣ ಅವರು ದೇವೇಗೌಡರನ್ನ ಭೇಟಿಯಾಗಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಮತ್ತು ಯಾಕೆ ಕೊಡಬೇಕು ಎಂಬಂತ ಚರ್ಚೆಯನ್ನ ಮಾಡಿದ್ದಾರೆ ಎಂಬಂತ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಏನಂತ ಹೇಳಿದ್ರೆ ಈಗಾಗಲೇ ಹಾಸನದಲ್ಲಿ ಪ್ರೀತಮ್ ಗೌಡ ಅವರು, ಏನ್ ಬಿಜೆಪಿ ಶಾಸಕರಿದ್ದಾರೆ ಪ್ರೀತಮ್ ಗೌಡ ಅವರು, ಅವರನ್ನ ಎದುರಿಸಿ ನಿಲ್ಲೋದಕ್ಕೆ ಸಾಧ್ಯವಿರುವಂತದ್ದು ದೇವೇಗೌಡರ ಕುಟುಂಬಕ್ಕೆ. ಅದರಲ್ಲೂ ಕೂಡ ಏನು ಒಂದು ಈ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಂಡಂತ ಸಂದರ್ಭದಲ್ಲಿ ಮುಸ್ಲಿಂ ಓಟ್ಗಳನ್ನ ಒಂದು ಒಟ್ಟುಗೂಡಿಸಬಹುದು. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಆ ರೀತಿಯಾಗಿ ಗೆಲ್ಲೋದಕ್ಕೆ ಅಂದ್ರೆ ಪ್ರೀತಮ್ ಗೌಡ ಅವರ ಒಂದು ಗೆಲುವಿನ ಓಟಕ್ಕೆ ತಡೆ ಹಾಕ್ಬೋದು ಎಂಬಂತದನ್ನ ಮನವರಿಕೆ ಮಾಡ್ಕೊಡೋದಕ್ಕೆ ರೇವಣ್ಣ ಅವರು ಪ್ರಯತ್ನ ಪಟ್ಟಿದ್ದಾರೆ ಎಂಬಂತ ಮಾಹಿತಿ ಇದೆ. ಹೀಗಾಗಿನೇ ಅಲ್ಲಿ JDS ಅಭ್ಯರ್ಥಿ ಆಗಿರುವಂತಹ ಸ್ವರೂಪ್ ಅವರ ಬದಲಾಗಿ ಏನು ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಕು. ಹಾಗೂ ಅದಲ್ಲಿ ಮಾತ್ರ ಅಲ್ಲಿ JDS ಅಸ್ತಿತ್ವವನ್ನು ಉಳಿಸ್ಕೊಳ್ತಾರೆ. ಇಲ್ಲ ಅಂದ್ರೆ ಅಲ್ಲಿ ಪ್ರೀತಮ್ ಗೌಡ ಅವರನ್ನ ಎದುರಿಸೋದಕ್ಕೆ ಸಾಧ್ಯವಿಲ್ಲ ಎಂಬಂತದ್ದನ್ನು ಕೂಡ ದೇವೇಗೌಡರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಎಂಬಂತ ಮಾಹಿತಿ ಬರ್ತಾ ಇದೆ. ಹೀಗಾಗಿ ಈ ವಿಚಾರವಾಗಿ ದೇವೇಗೌಡರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಎಂಬುದು ನೋಡ್ಬೇಕಾದ್ರೆ ಒಟ್ಟಾರೆಯಾಗಿ ಬೇರೆ ಪಕ್ಷಗಳಿಗೆ ಅಲ್ಲಿ ಕುಟುಂಬಕ್ಕೆ ಒಂದು ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಮಾತನಾಡ್ಕೊಳ್ಳೋದಕ್ಕೆ, ಟೀಕೆ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಂತಾಗುತ್ತೆ. ಹೀಗಾಗಿ ಇವೆಲ್ಲವನ್ನ ಕೂಡ ನೋಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಫಿನೋಲೆಕ್ಸ್ ಅರ್ಪಿಸುವಂತ ವೆದರ್ ರಿಪೋರ್ಟ್ ಅನ್ನ ನೋಡೋಣ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.